ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಭಕ್ತಾದಿಗಳೇ, ಎಕ್ಸ್ಪೀರಿಯನ್ಸ್ಗಳು ಎಷ್ಟು ಹೇಳಿದ್ರೂ ಮುಗಿಯಲ್ಲ. ಸೊ ಇದೇ ತರಹ ಒಂದು ಎಕ್ಸ್ಪೀರಿಯೆನ್ಸು ತುಂಬಾ ಅದ್ಭುತವಾಗಿದೆ. ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ನ ಇವತ್ತು ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಪ್ರಪಂಚಾದ್ಯಂತ ಚುಚ್ಚಿ ಮಾತಾಡೋರು ತುಂಬಿಕೊಂಡಿದ್ದಾರೆ. ನಮ್ಮ ರಿಲೇಷನ್ನಲ್ಲೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿರುವಂಥ ಜನನೂ ಇವತ್ತಿನ ಕಾಲಮಾನಗಳಲ್ಲಿ ತುಂಬಿಕೊಂಡಿದ್ದಾರೆ. ನಿಮಗೂ ಗೊತ್ತಿರೋ ಮಾತೆ. ಇಂತಹದೇ ಒಂದು ಎಕ್ಸ್ಪೀರಿಯೆನ್ಸು ನಾಂದೇಡ್ ಜಿಲ್ಲೆಯ ಒಂದು ಚಿಕ್ಕ ಊರಿನ ಇದೊಂದು ಕತೆ. ರಾಣಿ ಅಂತ ಈ ಒಂದು ಕಥಾನಾಯಕಿ ಹೆಸರು. ರಾಣಿ ಮೂಲತಃ ಒಂದು ಬಡತನದ ಕುಟುಂಬದಿಂದ ಬಂದು ಹರೀಶ ಅನ್ನೋ ಒಬ್ಬ ಹುಡುಗನ್ನ ಮದುವೆ ಮಾಡಿಕೊಂಡಿರ್ತಾರೆ. ಹರೀಶ ಅವರಿಗೆ ಅವರ ಅಣ್ಣ ಇರ್ತಾನೆ ಇನ್ನೊಬ್ಬನು. ಅವರು ತುಂಬ ಅನುಕೂಲಸ್ಥವಾಗಿರ್ತಾರೆ ಬಿಸ್ನೆಸ್ಲಿ. ಮತ್ತು ಹರೀಶ್ ಅವರ ಅತ್ತಿಗೆ ಕೂಡ ಸಿಕ್ಕಾಪಟ್ಟೆ ದುಡ್ಡಿನಿಂದ ತುಂಬಿರತಕ್ಕಂಥ ಒಂದು ಹೆಣ್ಮಗಳು ಇರ್ತಾಳೆ. ಸೊ ರಾಣಿ ಅವರಿಗೆ ಒಂದು ಹೆಣ್ಮಗು ಒಂದು ಗಂಡು ಮಗು ಇರುತ್ತೆ. ತುಂಬ ಸುಖಿ ಕುಟುಂಬ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟಪಡಬೇಕು, ಸಾಯಂಕಾಲ ಊಟ ಮಾಡಿ ಮಲಗಬೇಕು. ಇದು ಅವರ ಒಂದು ಜೀವನವಾಗಿರುತ್ತೆ. ಸೊ ಹೀಗಿರುವಾಗ ಇಲ್ಲಿ ಏನಾಗೋಗ್ಬಿಡುತ್ತೆ, ತುಂಬ ತಕ್ಕ ಮಟ್ಟಿಗೆ ಜೀವನ. 10 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬಂದರೂ ಕೂಡ ಅಲ್ಲಿ ಯೋಚನೆ ಮಾಡುವಂಥ ಪರಿಸ್ಥಿತಿ ರಾಣಿಯವ್ರ ಕುಟುಂಬಕ್ಕಿರುತ್ತೆ. ಬಟ್ ರಾಣಿಯವರ ನಾದಿನಿ, ಸೊ ಅವರ ಭಾವನೆ ಹೆಂಡತಿ ತುಂಬಾ ದುರಂಕಾರ ತುಂಬಿರುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ರಾಣಿಯವರ ಮಗಳ ಫೀಸ್ ಕಟ್ಟುವಂಥ ಪರಿಸ್ಥಿತಿ ಬರುತ್ತೆ. ರಾಣಿಯವ್ರ ಹತ್ರ ದುಡ್ಡಿರಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಸೊ ಸ್ವಂತ ರಿಲೇಷನ್ನೇ ಅಲ್ವಾ ಅಂಥೇಳಿ ರಾಣಿಯವ್ರ ಹತ್ರ ಕೇಳಕ್ಕೆ ಹೋಗ್ತಾರೆ. ಅವರ ಅಕ್ಕನ ಜಾಗದಲ್ಲಿರುವಂಥವ್ರನ್ನು ಕೇಳಕ್ಕೆ ಹೋಗ್ತಾರೆ. ಆವಾಗ ಅವರ ಮೈದನ ಹೆಂಡತಿ ಹೇಳ್ತಾರೆ, ಸೊ ನಿಮಗೆ ಕಲಿಸುವಂಥ ಕೆಪಾಸಿಟಿ ಇಲ್ಲ ಅಂದರೆ ನೀವು ಯಾಕೆ ಮಕ್ಕಳನ್ನ ಸೇರಿಸಿದ್ರಿ? ಸುಮ್ಮನೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿಸ್ಬೇಕು, ಬರೋ ಸಂಪಾದನೆಯಲ್ಲಿ ಊಟ ಮಾಡಿ ಮಲಗಬೇಕು. ಇದೆಲ್ಲ ನಿಮಗೆ ಯಾಕೆ ಬೇಕು, ಇಷ್ಟೊಂದು ದೊಡ್ಡದಾಗಿ ಕಲಿಸೋದು ಹಂಗೆ ಹಿಂಗೆ ಅಂಥೇಳಿ. ರಾಣಿಯವರ ಜೊತೆ ಅವ್ರ ಮಗಳು ಕೂಡ ಹೋಗಿರ್ತಾಳೆ. ಇದನ್ನೆಲ್ಲ ಘಟನೆ ನೋಡ್ತಾರೆ. ಕೊನೆಗೂ ಅವರು ಫೀಸ್ ಕಟ್ಟೋಕ್ಕೆ ದುಡ್ಡು ಕೊಡಲ್ಲ. ಅವ್ರ ಮಗಳು ಆವಾಗಲೇ ಡಿಸೈಡ್ ಮಾಡ್ತಾರೆ, ಏನಂತ ಅಂದರೆ, ನಾನು ಸತ್ರೂ ಪರವಾಗಿಲ್ಲ, ನನ್ನ ದೇಹದಲ್ಲಿ ಉಸಿರಿರೋ ತನಕ ನಾನು ಇವ್ರ ಮುಂದೆ ನಾನು ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂಥೇಳಿ ಒಂದು ಡಿಸೈಡ್ ಮಾಡಿಕೊಂಡೆ ಮನೆಗೆ ಬರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ರಾಣಿಯವ್ರು ಬಂದು ತಮ್ಮ ಯಜಮಾನರ ಕೈಯಲ್ಲಿ ಒಂದು ಉಂಗುರ ಇರುತ್ತೆ, ಆ ಉಂಗುರನ ಅಡವಿಟ್ಬಿಟ್ಟು ಫೀಸ್ ಕಟ್ತಾರೆ. ಫೀಸ್ ಕಟ್ಟಿ ಆದಮೇಲೆ ಹೆಂಗೋ ಜೀವನ ನಡೆಯುತ್ತೆ. ಇವ್ರಿಗೇನು ಮಾಡ್ತಾರೆ, ರಾಣಿಯವ್ರಿಗೆ ಕೆಲಸ ಬೇಕಿವಾಗ, ಫೀಸು ಅದು ಇದು ಅಂತ ಸಿಕ್ಕಾಪಟ್ಟೆ ಇರುತ್ತೆ. ಆ ಊರಲ್ಲಿ ಒಬ್ಬರು ಒಬ್ಬರು ಅಜ್ಜಿ ಇರ್ತಾರೆ, ಶಾಂತ ಅಜ್ಜಿ ಅಂತ ಅವರು ಕೂಗ್ತಾ ಇರ್ತಾರೆ. ಸೊ ಅವ್ರ ಮನೆಯಲ್ಲಿ ಇವರು ಕೆಲಸಕ್ಕೆ ಸೇರ್ಕೊತಾರೆ. ಕೆಲಸಕ್ಕೆ ಸೇರ್ಕೊಂಡಾಗ ಏನಾಗೋಗ್ಬಿಡುತ್ತೆ, ಅವರು ತುಂಬಾ ಅನುಕೂಲಸ್ಥರು, ಅಂದರೆ ತುಂಬ ಬಡತನ ಪರಿಸ್ಥಿತಿಯಿಂದ ಅವರು ಮೇಲೆ ಬಂದಿರ್ತಾರೆ. ಸೊ ರಾಣಿಯವರು ಅವ್ರ ಮನೆಯಲ್ಲಿ ಕೆಲಸಕ್ಕೆ ಸೇರಿದಾಗ ಇವರ ಬಡತನ ತುಂಬ ಪರಿಸ್ಥಿತಿ ಅವ್ರಿಗೂ ಅಜ್ಜಿಗೆ ಇಬ್ಬರಿಗೂ ಗೊತ್ತಿರುತ್ತೆ. ಅವ್ರ ಮನೆಯಲ್ಲಿ ಏನು ಅಡುಗೆ ಮಿಕ್ಕತ್ತೋ ಅಡುಗೆ ಕೂಡ ರಾಣಿಯವ್ರಿಗೆ ಕೊಡ್ತಾ ಇರ್ತಾರೆ. ಸೊ ಇದೇ ಥರ ಜೀವನ ಸಾಕ್ಕೊಂಡು ಬರುತ್ತೆ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಇವರು ಪ್ರತಿ ದಿವಸ ಸ್ವಾಮಿ ಸಮರ್ಥರ ಪರಮ ಭಕ್ತರು ಅಜ್ಜಿ ಇಬ್ಬರು. ಅವರು 2 ಹೊತ್ತು ಬೆಳಗ್ಗೆ ಸಾಯಂಕಾಲ ಒಂದು ಸ್ವಾಮಿಯ ಸೇವೆ ಮಾಡಿಕೊಂಡು 2 ಹೊತ್ತು ಮಹಾಮಂಗಳಾರತಿ ಮಾಡಿಕೊಂಡು ಮನೆಯಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ. ಒಂದು ದಿವಸ ಅಜ್ಜಿಗೆ ಏನಾಗೋಗ್ಬಿಡುತ್ತೆ, ತುಂಬಾ ಹೆಲ್ತ್ ಇಶ್ಯೂ ಆಗಿ ಪ್ರಾಬ್ಲಮ್ ಆಗಿರುತ್ತೆ. ಅಲ್ಲಿ ಏನಾಗೋಗ್ಬಿಡುತ್ತೆ, ಅಜ್ಜಿ ರಾಣಿಗೆ ಹೇಳ್ತಾರೆ, ಇಲ್ಲಮ್ಮ ನನಗೆ ಆಗ್ತಾಯಿಲ್ಲ, ಇವತ್ತೊಂದು ದಿವಸ ನೀನು ಆರತಿ ಮಾಡು ಅಂಥೇಳಿ ರಾಣಿಯವ್ರಿಗೆ ಹೇಳ್ತಾರೆ. ರಾಣಿಯವರು ಅದರ ಪ್ರಕಾರ
ಆರತಿನೂ ಅವ್ರಿಗೆ ಮಾಡ್ತಾರೆ. ಮಹಾರಾಜರ ಒಂದು ಆರತಿ ಮಾಡುವಾಗ ಒಂದು 5 ನಿಮಿಷ ಮಹಾರಾಜರ ಫೋಟೋ ಮುಂದೆ ಕಣ್ಣು ಇಟ್ಕೊಂಡು ನೋಡ್ಕೊಂಡು ಕೂತ್ಕೊತಾರೆ. ತುಂಬ ನೋವಲ್ಲಿರ್ತಾರೆ, ಅವ್ರ ಪರಿಸ್ಥಿತಿ ಹಂಗಿರುತ್ತೆ ಅಂಥೇಳಿ. ಒಂದು ಸೆಕೆಂಡು ಆ ಮಹಾರಾಜರ ಫೋಟೋ ಕಣ್ಣು ಹಿಂಗೆ ಮಿಟ್ಕಿಸ್ದಂಗೆ ಆಗುತ್ತೆ. ಇವ್ರಿಗೊಂಥರ ಶಾಕ್ ಹೊಡೆದಂಗೆ ಆಗುತ್ತೆ, ಏನಪ್ಪ ಇದು ಅಂಥೇಳಿ ಅಜ್ಜಿಗೆ ಹೋಗ್ಬಿಟ್ಟು ಕೇಳ್ತಾರೆ. ಇಲ್ಲ ಅಮ್ಮ, ಮಹಾರಾಜರು ಬಡವರ ಮೇಲೇ ತುಂಬ ಅವರು ಒಂದು ಪ್ರೀತಿ ಜಾಸ್ತಿ, ಸೊ ನೀನು ಕೂಡ ಮನೆಯಲ್ಲಿ ಸೇವೆಯನ್ನು ಪ್ರಾರಂಭಿಸು ಅಂತ ಹೇಳಿ ಅವರಿಗೆ ಸಜೆಷನ್ ಕೊಡ್ತಾರೆ. ಅದರ ಪ್ರಕಾರ ಇವ್ರ ತಲೆಯಲ್ಲಿ ಹಿಂಗೆ ಏನಂದರೆ ಅದು ಹೆಂಗೆ ಕಣ್ಣು ಮಿಟ್ಕಿಸ್ತು, ಏನಿದು ಶಕ್ತಿ ಅದ್ಭುತ ಅಂಥೇಳಿ ಮಾಡ್ತಾನೆ ಕೊನೆಗೆ ಒಂದು ದಿವಸ ಬುಧವಾರ ಹೋಗಿ ಒಂದು ಫೋಟೋ ತೊಗೊಂಡು ಬಂದು ಮನೆಯಲ್ಲಿ ಸೇವೆ ಸ್ಟಾರ್ಟ್ ಮಾಡ್ತಾರೆ. ಮನೆಯಲ್ಲಿ ಸೇವೆ ಸ್ಟಾರ್ಟ್ ಮಾಡಿದ್ಮೇಲೆ ಅಜ್ಜಿ ಹತ್ರ ನಾಳೆ ಸ್ಟಾರ್ಟ್ ಮಾಡಬೇಕು ಅಂದರೆ ಇವತ್ತರಂತ ಅಜ್ಜಿ ಹತ್ರ ಬಂದು ಕೇಳ್ತಾರೆ ಏನೇನು ಮಾಡೋದು ಅಂತ. ಹೇಳ್ತಾರೆ ಅವರು, ಇಲ್ಲ ಈ ಥರ ಸೇವೆ ಮಾಡಿ ನನಗೂ ಕೂಡ ತುಂಬ ಕಷ್ಟದಲ್ಲಿದ್ದಾಗ ನಾನು ಈ ಸೇವೆನ ಪ್ರಾರಂಭಿಸಿದ್ದೇನೆ. ಮತ್ತು ನನ್ನ ಮಕ್ಕಳು ಇವತ್ತು ಔಟ್ ಆಫ್ ಕಂಟ್ರಿಯಲ್ಲಿ ಹೊರಗಡೆ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಅಂತಂದರೆ ಅದಕ್ಕೆ ಸ್ವಾಮಿ ಮಹಾರಾಜರೇ ಕಾರಣ, ಸೊ ನೀವು ಮಾಡಿ ಅಂತ ಹೇಳ್ತಾರೆ. ಅದರ ಪ್ರಕಾರ ರಾಣಿಯವರು ಕೂಡ ಮನೆಯಲ್ಲಿ ಸೇವೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸೇವೆ ಸ್ಟಾರ್ಟ್ ಮಾಡಿದ್ಮೇಲೆ ವಾರಕ್ಕೆ ವಾರ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾರೆ. ಅಂದರೆ ಕಷ್ಟ ಇಲ್ಲ ಅಂತಲ್ಲ, ಬರೋ ಕಷ್ಟ ಯಾವುದಾದ್ರೂ ಒಂದು ಮಟ್ಟಕ್ಕೆ ಅದಕ್ಕೆ ಒಂದು ದಾರಿ ಸಿಗೋದು, ಮತ್ತೊಂದು ಆ ಸಮಸ್ಯೆಯಿಂದ ಹೊರಗಡೆ ಬರೋದು, ಈ ಥರ. ಸ್ವಾಮಿ ಸಮರ್ಥರ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ರಾಣಿಯವರು ಡೆವಲಪ್ಮೆಂಟ್ಸ್ ಆಗ್ತಾ ಹೋಗ್ತಾರೆ. 1 ವಾರ 2 ವಾರ 3 ವಾರ ಕಂಟಿನ್ಯೂಸ್ಲಿ ಬಿಡೋದೇ ಇಲ್ಲ ಅವರು. ಸೊ ಇಲ್ಲಿ ಆ ಮಗಳ ಒಂದು ಸ್ಪಾರ್ಕ್ ಇರುತ್ತೆ, ನಾನು ಏನಾದರೂ ಸಾಧನೆ ಮಾಡಬೇಕು ಅಂಥೇಳಿ. ಸೊ ಇವರು ಚೆನ್ನಾಗಿ ಓದ್ತಾರೆ, ಸ್ವಾಮಿಯ ಕೃಪಾಶೀರ್ವಾದದಿಂದ ಅತ್ಯದ್ಭುತವಾಗಿರತಕ್ಕಂಥ ಒಂದು ಮಾರ್ಕ್ಸು ತೆಗಿತಾರೆ. ಮತ್ತು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕನ್ನೋ ಅವ್ರ ಆಸೆ ಇರುತ್ತೆ. ಸಿಕ್ಕಾಪಟ್ಟೆ ಅದಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಹಂಗೂ ಹಿಂಗೂ ಮಾಡಿ ಆ ಒಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗಿಸ್ತಾರೆ. ಅಷ್ಟೊತ್ತಿಗೆ ಒಬ್ಬ ಹುಡುಗ ಕಾರಲ್ಲಿ ಹೋಗುವಾಗ ಇವ್ರನ್ನ ನೋಡ್ತಾನೆ. ನೋಡಿಬಿಟ್ಟು ಅವ್ರನ್ನ ಫಾಲೋ ಅಪ್ ಮಾಡಿ ಹೋಗಿ ಇವ್ರ ಮನೆ ಎಲ್ಲಿದೆ ಏನೆಲ್ಲ ತಿಳ್ಕೊಂಡು ಆ ಮಾರನೇ ದಿವಸ ಮತ್ತೆ ತಿರ್ಗಿ ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ಹತ್ರ ಮಾತಾಡ್ತಾನೆ. ಇಲ್ಲ, ನಾನು ಈ ಥರ ನನ್ನೊಂದು ಸ್ವಂತ ಕಂಪ್ನಿ ಇದೆ, ನಾನು ನಿಮ್ಮ ಮಗಳನ್ನ ಇಷ್ಟಪಡ್ತಾಯಿದ್ದೀನಿ, ನಾನು ಮದುವೆ ಮಾಡ್ಕೋತೀನಿ. ಇವರು ನೋಡಿದ್ರೆ ಚಿಕ್ಕ ಮನೆಯಲ್ಲಿ ಇರ್ತಾರೆ. ಅವ್ರ ತಾಯಿಗೆ ರಾಣಿಯವ್ರಿಗೆ ನಂಬಿಕೆನೇ ಆಗಲ್ಲ, ಇದು ನನಸ ಅಂತ. ಬಟ್ ಕಷ್ಟಪಟ್ಟು ಹೇಳ್ತಾರೆ, ಇಲ್ಲ ಹಿಂಗೆ ಸಮಸ್ಯೆ ಇದೆ. ಅವರು ಹೇಳ್ತಾರೆ, ಅಮ್ಮ ನೋಡಿ, ನೀವು ನನಗೆ ₹1 ಕೊಡೋದು ಬೇಡ, ನಾನೇ ಸಂಪೂರ್ಣವಾಗಿ ಮದುವೆ ಖರ್ಚನ್ನು ನಿಭಾಯಿಸ್ಕೊಂಡು ನಾನು ಮದುವೆ ಮಾಡ್ಕೊಂಡು ಹೋಗ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಮನೆಗೆ ಅಳಿಯನಾಗಿರಲ್ಲ, ಮಗ ಆಗಿರ್ತೀನಿ ಅಂಥೇಳಿ ಮಾತು ಕೊಟ್ಟು, ಅವರು ಮೂಲತಃ ಡಾಕ್ಟ್ರು, ಒಬ್ಬ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಡಾಕ್ಟ್ರು, ಆ ಹುಡುಗಿನ ಅಂದರೆ ರಾಣಿ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಕಡೆ ಇವರ ಕರ್ಮ ಇರುತ್ತೆ. ಅಂದರೆ ಒಬ್ಬರಿಗೆ ದುರಹಂಕಾರದಿಂದ ಮಾತಾಡಬಾರ್ದು ಅನ್ನೋದಕ್ಕೆ ಒಂದು ಮೂಲ ಕಾರಣ, ಈ ರಾಣಿಯವರಿಗೆ ಏನು ಮಾತಾಡಿರ್ತಾರಲ್ಲ ಇವ್ರ ಮಕ್ಕಳು ಸಂಪೂರ್ಣವಾಗಿ ಪೋಲಿಗೆ ಬಿದ್ದುಬಿಟ್ಟಿರ್ತಾರೆ. ಯಾವ ಮಟ್ಟಕ್ಕೆ ಪೋಲಿಗೆ ಬಿದ್ದುಬಿಟ್ಟಿರ್ತಾರೆ ಅಂದರೆ ಅವ್ರಿಗೂ ಒಂದು ಹೆಣ್ಣು, ಅವ್ರಿಗೂ ಒಂದು ಹೆಣ್ಮಗು, ಗಂಡು ಮಗು ಇರುತ್ತೆ. ಹೆಣ್ಮಗು ಬಂದು ಎಷ್ಟೇ ಗಂಡು ಮಕ್ಕಳನ್ನ ತೋರಿಸಿದ್ರು ಕೂಡ ಪ್ರತಿ ಗಂಡಿಗೂ ಒಂದು ಹೆಸರು ಇಡೋದು. ಇಲ್ಲ, ಒಂದು ಸ್ಯಾಲ್ರಿ ಕಡಿಮೆ ಇದೆ, ಒಂದು ಪ್ಯಾಕೇಜ್ ಕಡಿಮೆ ಇದೆ, ನಾನು ಅವ್ರ ಮನೇಲಿ ಹಂಗಿರೋಕ್ಕಾಗಲ್ಲ, ಹಿಂಗಿರೋಕ್ಕಾಗಲ್ಲ. ಸೊ ಈ ಥರ ಒಂದಿಲ್ಲ ಒಂದು ಹೇಳ್ಕೊಂಡು ಏನಾಗೋಗ್ಬಿಡುತ್ತೆ, ಮದುವೆ ವಯಸ್ಸು ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಸುಂದರವಾಗಿರ್ತಾರೆ, ನಾನು ಅನ್ನೋ ಅಹಂಕಾರ ಇರುತ್ತೆ. ಸೊ ಅಹಂಕಾರ ಎಲ್ಲಿವರೆಗಿರುತ್ತೆ, ಅದು ಶಾಶ್ವತ ಅಲ್ಲ. ಅದು ಆ ಒಂದು ದೈವಿ ಭಕ್ತಿ ಮುಂದೆ ಅದು ಒಂದು ತೃಣಕ್ಕೆ ಸಮಾನ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಏನಾಗೋಗ್ಬಿಡುತ್ತೆ, ರಾಣಿಯವರು ತುಂಬ ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಒಂದು ಪೊಸಿಷನಲ್ಲಿ ನಿಲ್ಲಿಸಿ ಕರ್ಕೊಂಡೋಗಿ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಹೋದಾಗ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದುಬಿಡುತ್ತೆ. ಇಂಥ ದೊಡ್ಡ ಒಂದು ಕುಟುಂಬಕ್ಕೆ ನನ್ನ ಮಗಳನ್ನ ಕೊಡ್ತಾಯಿದ್ದೀನಿ ಅಂತೇಳಿ. ಸೊ ಆದರೂ ಕೂಡ ರಾಣಿಯವರು ತಮ್ಮ ಒಳ್ಳೆಯ ಮನಸ್ಸಿನಿಂದ ಅವ್ರನ್ನ ಕರೆದು ಅವ್ರಿಗೇನು ಗೌರವ ಮಾಡಬೇಕು ಮಾಡಿ ಮಗಳು ಮದುವೆ ಮಾಡ್ತಾರೆ. ಸೊ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದೇ,
ವಿಶ್ವಾಸ ಇಟ್ಟು ರಾಣಿಯವರು ಅಷ್ಟು ಕಡು ಬಡತನದಲ್ಲಿ ಆ ಒಂದು ಸೇವೆನ ಪ್ರಾರಂಭ ಮಾಡಿದ್ರು. ಕೊನೆಗೂ ಕೂಡ ಅಷ್ಟು ಕಷ್ಟದಲ್ಲಿ ಕೂಡ ಮಹಾರಾಜರವ್ರನ್ನ ಕೈ ಬಿಡಲಿಲ್ಲ. ಸೊ ಸ್ಲೋಲಿಯಾಗಿ ಡೆವಲಪ್ಮೆಂಟ್ ಮಾಡಿಕೊಂಡು ಇವತ್ತು ಕೂಡ ಅವ್ರ ಮಗ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ಮಗ ಇದ್ದಾನೆ. ಮಗಳು ಮತ್ತು ಅಳಿಯ ಇಬ್ಬರೂ ಕೂಡ ಇವರನ್ನು ಚೆನ್ನಾಗಿ ನೋಡ್ಕೋತಾರೆ. ಏನೇ ಕಷ್ಟ ಬಂದರೂ ಕೂಡ ಆ ರಾಣಿಯವ್ರ ಜೊತೆ ಅವರ ಅಳಿಯ ಮತ್ತು ಮಗಳು ಇಬ್ಬರೂ ಇರ್ತಾರೆ. ಸೊ ಇದು ಅದೇ ಮಹಾರಾಜರು ತತ್ಕ್ಷಣಕ್ಕೆ ನಿಮಗೆ ಸುಖ ಕೊಡಲ್ಲ. ಸೊ ಕಾಲಕ್ರಮೇಣ ಖಂಡಿತವಾಗಿಯೂ ನಂಬಿರೋ ಭಕ್ತಾದಿಗಳಿಗೆ ಮಹಾರಾಜರು ಯಾವತ್ತೂ ಕೈ ಬಿಡಲ್ಲ. ಮತ್ತು ನಮ್ಮ ಸೇವೆ ನಾವು ನಿಸ್ವಾರ್ಥದಿಂದ ಸೇವೆ ಮಾಡ್ಕೊಂಡು ಹೋದಾಗ ಖಂಡಿತವಾಗಿಯೂ ಮಹಾರಾಜರು ನಮ್ಮ ಮುಂದೆ ಹಿಂದೆ ನಿಂತು ಕಾಪಾಡ್ತಾರೆ. ನಮಗೆ ಕಷ್ಟ ನೋವು ಅಂದಾಗ ನಮ್ಮನ್ನು ಕೈ ಬಿಡಲ್ಲ ಅನ್ನೋಕ್ಕೆ ಇದೊಂದು ಜೀವಂತ ಜ್ವಲಂತ ಸಾಕ್ಷಿ. ಇದೇ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿದ್ದರೂ ಕೂಡ ನೀವು ನಮಗೆ ಆ ಫೋನಿನ ಮುಖಾಂತರ ತಿಳಿಸಿ, ನಾವು ಕೂಡ ಆ ಎಕ್ಸ್ಪೀರಿಯೆನ್ಸ್ನ ಬರೋ ಭಕ್ತಾದಿಗಳಿಗೆ ಹೇಳ್ತೀವಿ. ಸೊ ಅದರಿಂದ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ. ಸೊ ಸ್ವಾಮಿ ಪ್ರಚಿತಿ ನೀವು ಕೂಡ ಮಾಡ್ದಂಗೆ ಆಗುತ್ತೆ. ಮತ್ತು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಕಳಿಸಿ. ಮತ್ತು ಸ್ಕ್ರೋಲೋ ಮೇಲೆ ನನ್ನ ನಂಬರ್ ಇರುತ್ತೆ. ಏನಾದರೂ ನಿಮಗೆ ನೋವು ಇದ್ದರೆ ನನಗೆ ಫೋನ್ ಮಾಡಿ. ಖಂಡಿತವಾಗಿ ಆ ಒಂದು ಸ್ವಾಮಿ ಸೇವೆಯಿಂದ ಏನು ಆ ಒಂದು ಸ್ವಾಮಿ ಮಹಾರಾಜರು ದಾರಿ ತೋರಿಸ್ತಾರೋ ಅದನ್ನು ನಿಮ್ಗೆ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ.